ಹೊನ್ನಾವರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಕರ್ವಾ ಗ್ರಾಮದ ಕೊಳಗದ್ದೆ ಶ್ರೀ ಸಿದ್ಧಿವಿನಾಯಕ ದೇವಾಲಯದ ಮಹಾಸ್ಕಂದನ ರಥೋತ್ಸವವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಸಂಖ್ಯೆಯ ಭಕ್ತ ಸಾಗರದ ಸಮ್ಮುಖದಲ್ಲಿ ಗುರುವಾರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ರಥೋತ್ಸವ ಹಿನ್ನೆಲೆ ಕೌತುಕ ಬಂಧನ, ಬಲಿಪೂಜೆ, ಮಹಾಗಣಪತಿ ಪಲ್ಲಕ್ಕಿ ಉತ್ಸವ ಸಂಪ್ರೋಕ್ಷಣ್ಯ ನಡೆಯಿತು. ಮುರುಡೇಶ್ವರದ ಜಯರಾಮಡಿಗಳ ತಾಂತ್ರಿಕತನದಲ್ಲಿ ರಥೋತ್ಸವಾಂಗ ಧಾರ್ಮಿಕ ಕಾರ್ಯಕ್ರಮ ನಡೆದವು. ಭಕ್ತರು ಶ್ರೀ ಸನ್ನಿಧಿಗೆ ಆಗಮಿಸಿ ವಿನಾಯಕನಿಗೆ ವಿವಿಧ ಸೇವೆ ಸಲ್ಲಿಸಿದರು. ರಥ ಕಾಣಿಕೆ ಮಾಡಿ ತಾವು ತಂದ ತೆಂಗು, ಅಡಿಕೆ ಫಲಗಳನ್ನು ರಥಕ್ಕೆ ಕಟ್ಟಿ ಬಾಳೆಹಣ್ಣು ಎಸೆದು ರಥ ಎಳೆದು ಸಂಭ್ರಮಿಸಿದರು. ರಥಾರೂಢನಾದ ಶ್ರೀ ಸಿದ್ಧಿವಿನಾಯಕನ ದರ್ಶನ ಪಡೆದ ಭಕ್ತಗಣ ಪುನೀತವಾಯಿತು. ಜಾತ್ರೆ ಹಿನ್ನೆಲೆ ಆಟಿಕೆ ಅಂಗಡಿಗಳು, ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಚಿಣ್ಣರ ಚಿತ್ತ ಸೆಳೆದವು. ಸಿಹಿ ಖಾದ್ಯ ಅಂಗಡಿಗಳಿದ್ದವು. ರಾತ್ರಿ 9:30ಕ್ಕೆ ಪೆರಡೂರು ಮೇಳದವರಿಂದ ಪರ್ಣಕುಟೀರ ಯಕ್ಷಗಾನ ನಡೆಯಿತು. ದೇವರಿಗೆ ಸೇವೆ ಸಲ್ಲಿಸಲು ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿ ಉತ್ತಮವಾಗಿ ವ್ಯವಸ್ಥೆ ಕಲ್ಪಿಸಿತ್ತು. ಇನ್ನು ದೇವಾಲಯದ ಹಿನ್ನೆಲೆ ಅವಲೋಕಿಸಿದರೆ ಕೊಳಗದ್ದೆಯ ಗುಡ್ಡದ ಮೇಲೆ ಸಮತಟ್ಟಾದ ವಿಶಾಲ ಸುಂದರ ಮೈದಾನದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರು ತನ್ನ ಸಂಪೂರ್ಣ ಕಲೆಯೊಂದಿಗೆ ಸುತ್ತಮುತ್ತಲಿನ ಜನರ ಆರಾಧ್ಯ ದೈವವಾಗಿ, ಸಂಕಟ ನಿವಾರಕನಾಗಿ, ವಿದ್ಯಾ ಬುದ್ಧಿ ಸಮೃದ್ಧಿಗಳನ್ನು ನೀಡುತ್ತಾ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುತ್ತಾ ಸಿದ್ಧಿವಿನಾಯಕನಾಗಿ ನೆಲೆ ನಿಂತಿದ್ದಾನೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವ ಈ ಸಿದ್ಧಿವಿನಾಯಕನ ಎದುರಿಗೆ ಬಟ್ಟೆ ವಿನಾಯಕ ಎಂಬ ಉದ್ಭವ ಗಣಪತಿ ಮೂರ್ತಿ ಇರುವುದು ಇಲ್ಲಿಯ ವಿಶೇಷ. ಪ್ರತಿ ವರ್ಷ ಮಾಘ ಬಹುಳ ಸಪ್ತಮಿಯಂದು ರಥೋತ್ಸವ ವೈಭವದಿಂದ ನಡೆಯುತ್ತದೆ. ಶ್ರೀದೇವರಲ್ಲಿ ಅಡಿಕೆ ಸಿಂಗಾರದಿಂದ ಪ್ರಸಾದ ಕೇಳುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಇದಲ್ಲದೆ ಉದ್ಯೋಗ, ವಿವಾಹ, ಸಂತಾನ ಭಾಗ್ಯ, ವ್ಯಾವಹಾರಿಕ ತೊಂದರೆ ಸಮಸ್ಯೆಗಳು ಬಂದಾಗ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡ ಹಲವು ಭಕ್ತರಿದ್ದಾರೆ. ಕೊಳಗದ್ದೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ 700ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಅಂದಿನ ಆಳರಸರು ಈ ದೇವಾಲಯದ ಮುಂದಿರುವ ವಿಶಾಲವಾದ ಮೈದಾನದಲ್ಲಿ ಯುದ್ಧಾಭ್ಯಾಸ, ಯುದ್ಧ ಕೌಶಲ್ಯ ತರಬೇತಿಗೆ ಅನುಕೂಲಕರವಾಗುವ ಎಲ್ಲ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ತಮ್ಮ ಕಾರ್ಯಸಿದ್ಧಿಗಾಗಿ ಗಣೇಶನನ್ನು ಆರಾಧಿಸುತ್ತಾ ದೇವರ ಪೂಜಾ ಕೈಂಕರ್ಯಕ್ಕಾಗಿ ಅರ್ಚಕರನ್ನು ನೇಮಿಸಿ ದೇವಸ್ಥಾನದ ನಿರ್ವಹಣೆಗಾಗಿ ಬಹುದೊಡ್ಡ ಪ್ರಮಾಣದ ಜಮೀನನ್ನು ಉಂಬಳಿಯಾಗಿ ನೀಡಿದ್ದರೆಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ. ಆಗ ಮುಕ್ತ ವಿಧಾನದಲ್ಲಿ ಸ್ಥಾಪಿಸಲ್ಪಟ್ಟ ಈ ದೇವಾಲಯದಲ್ಲಿ ಗಣಹವನ, ವಿಶೇಷ ಪೂಜೆ, ವಾರ್ಷಿಕ ರಥೋತ್ಸವಾದಿಗಳನ್ನು ವಿದ್ಯುಕ್ತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಇಲ್ಲಿ ನೆಲೆ ನಿಂತಿರುವ ಉದ್ಭವ ಮೂರ್ತಿ ಬಟ್ಟೆ ವಿನಾಯಕನ ಮಹಿಮೆ ಅಪಾರವಾದುದು. ವರ್ಷಂಪ್ರತಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಾರೆ.
ಇನ್ನು ದೇವಾಲಯದ ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಹೆಗಡೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 10 ವರ್ಷಗಳಿಂದ ದೇವಾಲಯದ ವಿವಿಧ ಅಭಿವೃದ್ಧಿ ಕಾರ್ಯ ನಡೆದಿದೆ. ಬಟ್ಟೆ ವಿನಾಯಕನ ಸನ್ನಿಧಿ ಸೇರಿದಂತೆ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದು ಹೇಳಿದರು. ಭಾರತೋತ್ಸವ ಯಶಸ್ವಿಯಾಗಿ ಅಂಗವಾಗಿ ಸಂಪನ್ನವಾಯಿತು. ಸಾವಿರಾರು ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ. ಈ ರಥೋತ್ಸವನೂ ತುಂಬ ಅದ್ಧೂರಿಯಾಗಿ ನಡೆದಿದೆ. ಮತ್ತು ವಿವಿಧ ಪೇಟೆಗಳು, ಎಕ್ಸಿಬಿಷನ್ಗಳು, ಜಾತ್ರೆಗೆ ಬಂದ ಯಕ್ಷಗಾನ, ಇದರಿಂದ ಜಾತ್ರೆಗೆ ತುಂಬ ಕಳೆಗಟ್ಟಿದೆ. ನೀವು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇವೆ. ಕಳೆದ 10 ವರ್ಷದಿಂದ ದೇವಸ್ಥಾನದ ವಿವಿಧ ಹಂತದಲ್ಲಿ ಅಭಿವೃದ್ಧಿ ಮಾಡ್ತಾ ಬಂದಿದ್ದೇವೆ. ಹೊಸ ರಥವನ್ನು ಕಟ್ಟಿದ್ದೇವೆ, ಸಭಾಭವನ ಮಾಡಿದ್ದೇವೆ. ಹಾಗೆ ದೇವಸ್ಥಾನಕ್ಕೆ ಬೇಕಾದ ಪೀಠೋಪಕರಣ, ಪಾತ್ರೋಪಕರಣ ಎಲ್ಲವೂ ತರುತ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮದು ಸಣ್ಣ ರಥ ಆಗುವುದಿದೆ. ಮುಂದಿನ ದಿನಗಳಲ್ಲಿ ಬಟ್ಟೆ ವಿನಾಯಕ ದೇವಸ್ಥಾನದ ಅಭಿವೃದ್ಧಿ ಆಗಲಿದೆ ಮತ್ತು ನಮ್ಮದು ಪ್ರಧಾನ ಸಿದ್ಧಿವಿನಾಯಕ ದೇವಸ್ಥಾನ ಶಿಲಾಭವನವನ್ನಾಗಿ ನಿರ್ಮಿಸಬೇಕಂತ ಸಂಕಲ್ಪ ಇದೆ. ಅದನ್ನು ಕೈಗೂಡಲಿ ಅಂತ ನಾವು ಸಿದ್ಧಿವಿನಾಯಕ ಮತ್ತು ಬಟ್ಟೆ ವಿನಾಯಕನ ಬೇಡಿಕೊಳ್ತೇವೆ. ಹಾಗೆ ಜನರು ತುಂಬ ಮುಕ್ತ ಮನಸ್ಸಿನಿಂದ ಸಹಕಾರ ಮಾಡಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲು, ಇದು ಸಂಪೂರ್ಣ ಅಭಿವೃದ್ಧಿಯಾಗಿ ನಾಡಿಗೆ ಸಂಪನ್ನವಾಗಲು ಸಹಾಯ ಮಾಡಬೇಕಾಗಿ ಭಕ್ತಾದಿಗಳನ್ನು ಕೇಳಿಕೊಳ್ಳುತ್ತೇನೆ. ಬಟ್ಟೆ ವಿನಾಯಕ, ಸಿದ್ಧಿವಿನಾಯಕ ಇರುವ ಈ ಕ್ಷೇತ್ರ ಅಪಾರ ದೈವಿಕ ಶಕ್ತಿಯುಳ್ಳ ಸ್ಥಳವಾಗಿದೆ. ಬಟ್ಟೆ ವಿನಾಯಕನಿಗೆ ವಿಶೇಷವಾಗಿ ನೆನೆಗಡಲೆ ಅರ್ಪಿಸಲಾಗುತ್ತದೆ. ಭಕ್ತರು ತಮ್ಮ ಯಾವುದೇ ಸ್ವತ್ತು ಕಳುವಾದಾಗ ಅಥವಾ ಇನ್ನಾವುದೇ ಸಂಕಷ್ಟ ಎದುರಾದಾಗ ಬಟ್ಟೆ ವಿನಾಯಕನಲ್ಲಿ ಪ್ರಾರ್ಥಿಸಿಕೊಂಡಾಗ ಕಳುವಾದ ವಸ್ತು ಪ್ರಾಪ್ತವಾಗುತ್ತದೆ, ಸಂಕಷ್ಟಗಳು ದೂರವಾಗುತ್ತದೆ ಎಂದು ದೇವಾಲಯದ ಮಹಿಮೆ ವಿವರಿಸುತ್ತಾ ರಥೋತ್ಸವಾಂಗ ನಡೆದ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ದೇವಾಲಯದ ಅರ್ಚಕ ವಿನಾಯಕ್ ಭಟ್ ಮಾತನಾಡಿದರು. ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಈ ಒಂದು ಕೊಳಗದ್ದೆ ಜಾತ್ರೆ ಹೇಳುವಂಥದ್ದು ಈ ಭಾಗದ ನಮ್ಮ ಗ್ರಾಮದ ಹಾಗೂ ನಮ್ಮ ತಾಲೂಕಿನ ಈ ಸಿದ್ಧಿವಿನಾಯಕನ ವಿಶೇಷವಾದಂಥ ಉತ್ಸವ ಆಗಿರ್ತದೆ. ಮಾಘ ಶುದ್ಧ ಚತುರ್ಥಿಯಂದು ಚಳ್ಳಕೆರೆ ಹೇಳ್ತಕ್ಕಂಥ ಸ್ಥಾನದಲ್ಲಿ ನಾಗದೇವತೆ ಹಾಗೂ ಜಟ್ಟಿಗೇಶ್ವರ, ಮಾಸ್ತಿ ಹೀಗೆ ಪರಿವಾರ ದೇವರುಗಳ ಪೂಜೆಯಿಂದ ಆರಂಭ ಆಗಿ ಈ ಒಂದು ಮಾಘ ಶುದ್ಧ ಚತುರ್ಥಿ ಹಾಗೂ ಸಪ್ತಮಿಯವರೆಗೆ, ಸಪ್ತಮಿ ಹಾಗೂ ಅಷ್ಟಮಿಯವರೆಗೂ ಸಹ ಉತ್ಸವ ಹೇಳ್ತಕ್ಕಂಥದ್ದು ನಡ್ಕೊಂಡು ಬರ್ತದೆ. ಮಾಘ ಬಹುಳ ಚತುರ್ಥಿಯಂದು ಇಲ್ಲಿ ದೇವಕಾರ್ಯ ಸಹಿತವಾಗಿ ಮಹಾಗಣಪತಿ ಆರಾಧನೆಗೆ ಸಂಬಂಧಪಟ್ಟಂಥ ಹೋಮ ಹವನಾದಿಗಳ ಸಹಿತವಾಗಿ ಮಹಾಗಣಪತಿ ಆರಾಧನೆ ಸಹಿತವಾಗಿ ಆರಂಭವಾಗಿ ಅದೇ ರೀತಿಯಲ್ಲಿ ಮರುದಿನ ಪುಷ್ಪರಥೋತ್ಸವ ಹೇಳ್ತಕ್ಕಂಥ ನಡೀತದೆ. ತದನಂತರವಾಗಿ ಇವತ್ತಿನ ದಿವಸ ಅಂದರೆ ಮಾಘ ಬಹುಳ ಸಪ್ತಮಿಯಂದು ಮಹಾಗಣಪತಿಯ ಮಹಾರಥೋತ್ಸವ ನೆರವೇರುತ್ತದೆ. ಸುಮಾರು 6 ರಿಂದ 7 ಸಾವಿರ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಬಹಳ ವಿಜೃಂಭಣೆಯಿಂದ ಈ ಕಾರ್ಯ ಹೇಳುವಂಥದ್ದು ನಡೀತದೆ. ಇಲ್ಲಿ ಬಟ್ಟೆ ವಿನಾಯಕನಿಗೆ ಕಟ್ಲೆ ಸೇವೆ ವಿಶೇಷವಾದಂಥದ್ದು, ಎಲ್ಲರಿಗೂ ಸಹ ಪ್ರಚಲಿತವಾಗಿ ಗೊತ್ತಿರತಕ್ಕಂಥ ವಿಶೇಷ. ಯಾರಿಗೆ ಒಂದು ವಸ್ತು ಕಳೆದೋಗೋದಿರಲಿ ಅಥವಾ ಏನೇ ಒಂದು ತೊಂದರೆಗಳಾಗದಿರಲಿ, ಶಕ್ತಿ ಸ್ಥಳವಾದಂಥ ಬಟ್ಟೆ ವಿನಾಯಕನಲ್ಲಿ ಕಟ್ಲೆಯನ್ನು ಹರಿಸ್ಕೊಂಡ್ರೆ ಆ ಎಲ್ಲ ಕಳೆದೋದಂಥ ವಸ್ತುಗಳು ಸಿಗ್ತದೆ ಮತ್ತು ವಿಜಯ ಪ್ರಾಪ್ತಿ ಆಗ್ತದೆ ಹೇಳುವಂತಹದ್ದು ಈ ಒಂದು ಹಿಂದಿನಿಂದ ಬಂದಂಥ ಪ್ರತೀತಿ. ಒಟ್ನಲ್ಲಿ ಕೊಳಗದ್ದೆ ಶ್ರೀ ಸಿದ್ಧಿವಿನಾಯಕ ಸಕಲ ಪರಿವಾರದೊಂದಿಗೆ ಸ್ಥಿತನಾಗಿದ್ದು ಸಕಲ ಕಲಾಪೂರ್ಣನಾಗಿ ಅತ್ಯಂತ ಶಕ್ತಿ ಸ್ಥಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಕ್ತರ ಅಭಿಷ್ಟಗಳನ್ನು ಈಡೇರಿಸುತ್ತಾ ವರದಾಯಕನಾಗಿ ನೆಲೆ ನಿಂತಿದ್ದಾನೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.